₹692 ಬಾಡಿಗೆ ಬಂತು. ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 4 ಕಿಲೋಮೀಟರ್ .300 ಮೀಟರ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ವಿ. ಬೇಗ ಲೋಡ್ ಮಾಡಿದ್ರು. ಟೈಲ್ಸ್ ಇತ್ತು. ಟೈಲ್ಸು 2 ಸಿಮೆಂಟ್ ಹಾಕ್ಕೊಂಡ್ವಿ. ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. 27 ಕಿಲೋಮೀಟರ್ ಇತ್ತು. ಅದಾದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದು ಬೇಗ ನಾನೇ ಮಾಡಿದೆ, ಯಾರೂ ಇರಲಿಲ್ಲ. ಅದಕ್ಕೊಂದು ನಾನೇ ಅಮೌಂಟ್ ಕೊಟ್ಟರು ಎಕ್ಸ್ಟ್ರಾ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬಂತು. ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಡೋದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೊಡೋದಾದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬಂತು. ಒಂದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ₹342 ಬಾಡಿಗೆ ಬಂತು. ಎಲೆಕ್ಟ್ರಾನಿಕ್ ಸಿಟಿ ಪಿಕಪ್ಪು, ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಇತ್ತು. ಹುಲಿಮಂಗಲ ಮೇನ್ ರೋಡು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 3 ಕಿಲೋಮೀಟ್ರ್ ಇತ್ತು. ಬೇಗನೆ ಲೊಕೇಶನ್ ಹತ್ರ ಬಂದ್ವಿ. ಕಸ್ಟಮರ್ ಬಂದುಬಿಟ್ಟು ಬೇಗ ಲೋಡ್ ಲೋಡ್ ಆದ ನಂತರ ಇದಿತ್ತು ಡೊಮಿನೆನ್ಸು. ಇದು ಗ್ಯಾಸ್ ಖಾಲಿ ಆಗಿತ್ತು ಅಂತ ಇದು ಬೇರೆ ಕಡೆ ಕಳಿಸ್ತಾಯಿದ್ರು. ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು. 4 ಕಿಲೋಮೀಟರ್ .100 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ನಾನೇ ಅನ್ಲೋಡ್ ಮಾಡಿದೆ, ಯಾರೂ ಇರಲಿಲ್ಲ ಅಂತೆ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಕ್ಯಾಶು ಕಲೆಕ್ಟ್ ಕೊಟ್ಟಿವಿ. ಕ್ಯಾಶ್ ಕಲೆಕ್ಟ್ ಆದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ರೇಟಿಂಗ್ ಕೂಡ ಕೊಟ್ಟಿವಿ ಕಸ್ಟಮರ್ಗೆ. ₹282 ಬಾಡಿಗೆ ಬಂತು. ಇದು ಆನ್ಲೈನ್ ಇದೆ. ಪಿಕಪ್ ಬಂದುಬಿಟ್ಟು 2 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಹತ್ರ ಬಂದ್ವಿ. ಬೇಗ ಲೋಡಿಂಗ್ ಮಾಡಿದ್ರು. ಒಂದೇ ಒಂದು ಟಿ ವಿ ಇತ್ತು. ಏನು ಕವರ್ ಇಲ್ಲ, ಏನಿಲ್ಲ, ಒಳಗೋದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿಯಪ್ಪ ತೊಗೊಂಡು ಬಾ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು, ದೊಡ್ಡ ಟಿ ವಿ ಇತ್ತು, 44 ಇಂಚಿದು. ಇದು ಲೋಡಿಂಗ್ ಮಾಡ್ತಾಯಿದ್ರು. ಲೋಡಿಂಗ್ ಆಯಿತು. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಸ್ವಲ್ಪ ನೆಟ್ವರ್ಕ್ ಬರ್ತಾಯಿದ್ದಿಲ್ಲ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ 650 ಮೀಟರ್ ಇತ್ತು. ಅಲ್ಲೇ ಬಂದುಬಿಟ್ವಿ. ಅಲ್ಲಿ ಓಡ್ತಾರೆ ಅನ್ಲೋಡ್ ಪಾಯಿಂಟಲ್ಲಿ ಬಂದು ಇದಿತ್ತು ಕ್ರೋಮಾಗೆ. ಅವನಿಗೇನು ತಾಳ್ಗಡೆ ಬಿದ್ದಿತ್ತು ವೈರು. ಕೊಟ್ಟರೆ ಕೈಯಲ್ಲಿ ಕೊಟ್ಬಿಟ್ಟು ಅವ್ರು ಹೋದರು ಕ್ರೋಮಾಗೆ. ಇದು ಶೋರೂಮಿಗೆ ಹೋದರು. ಶೋರೂಮಿಗೆ ಹೋದ ನಂತರ ಆಲ್ರೆಡಿ ಆನ್ಲೈನ್ ಪೇ ಆಗಿತ್ತಲ್ಲ, ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬಂದುಬಿಟ್ಟು ಆನ್ಲೈನ್ ಪೇಯ್ಡ್ ಆಗಿದೆ ನೋಡಿ. ಕ್ಯಾಶ್ ರಿಟರ್ನ್ ಕೊಡಬೇಕು. ಆನ್ಲೈನ್ ಬರುತ್ತೆ ಅದು ಫೋನಲ್ಲೇ, ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ ಇದು ಅಮೌಂಟು. ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ₹1,189 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 2.7 ಕಿಲೋಮೀಟರ್ ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಬೇಗ ಲೋಡ್ ಮಾಡ್ತಾಯಿದ್ರು ಕಸ್ಟಮರ್. ಸ್ವಲ್ಪ ಐಟಮ್ ಇತ್ತು, ಎಲ್ಲ ಕೇರ್ಫುಲ್, ಯಾಕಂದರೆ ಡಿಸೈನ್ ಐಟಮು ಡ್ಯಾಮೇಜು ಏನು ಮತ್ತು ಕ್ರ್ಯಾಚಸ್ ಆಗ್ಬಾರ್ದು ಅಂತ ಸಪೋರ್ಟಲ್ಲಿ ಹಾಕ್ಬಿಟ್ಟಿದ್ರು. ಲೋಡಿಂಗ್ ಆಯಿತು. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಮತ್ತು 34 ಕಿಲೋಮೀಟರು. ₹1,189 ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡಿದ್ವಿ. ದೊಡ್ಡ ಗೋಡನ್ ಇತ್ತು, ನೋಡ್ತಾ ಇರ್ಬೋದು. ಎಲ್ಲ ಐಟಮ್ ಇಳಿಸ್ತಾಯಿದ್ರು. ಸ್ವಲ್ಪ ಐಟಮ್ ನಾನು ತಂದಿದ್ದು ಅನ್ಲೋಡ್ ಮಾಡಿದ್ರು. ಟ್ರಿಪ್ ಎಂಡ್ ಮಾಡಿದ್ವಿ. ಫೋನ್ಪೇ ಮಾಡಿದ್ರು ಕಸ್ಟಮರು. ಟ್ರಿಪ್ ಕಂಪ್ಲೀಟೆಡ್ ಅಂತ ಇತ್ತು. ಕ್ಯಾಶ್ ಕಲೆಕ್ಟ್ ಕೊಟ್ವಿ. ಕ್ಯಾಶ್ ಕಲೆಕ್ಟ್ ಕೊಡೋದಾದ ನಂತರ ನೋಡ್ತಾ ಇರ್ಬೋದು, ಅಲ್ಲಿಗೆ ಅಮೌಂಟು ಲೊಕೇಶನ್ ಚೇಂಜ್ ಇತ್ತಿಲ್ಲ. 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಇತ್ತು, ಅದರಲ್ಲಿ ಆ್ಯಡ್ ಮಾಡಿದ್ರು. ₹1,183 ಎಕ್ಸ್ಟ್ರಾ ಆಗಿದೆ. ಅವರಿಗೆ ನಾನು ಎಕ್ಸ್ಟ್ರಾ ಕೊಡು ಅಂತೇಳಿ ಕೊಡಲಿಲ್ಲ, ಅದರಲ್ಲಿ ಆ್ಯಡ್ ಮಾಡಿದರು. ₹797 ಬಾಡಿಗೆ ಬಂತು. ಆನ್ಲೈನು ಒಂದು ಕಲ್ಯಾಣ ನಗರ ಡ್ರಾಪ್ ಇತ್ತು, ಇನ್ನೊಂದು ಇಂದಿರಾನಗರ ಡ್ರಾಪ್ ಇತ್ತು. ಪಿಕಪ್ ಲೊಕೇಶನ್ ಹೋಗ್ತದೆ 1.6 ಕಿಲೋಮೀಟರು. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟಿವಿ. ಲೋಡಿಂಗ್ ಕಲ್ಯಾಣ ನಗರದ ಲೋಡಿಂಗ್ ಆಯಿತು. ಲೋಡಿಂಗ್ ಆಗ್ತಾಯಿದೆ ನೋಡಿ. ಆ ಲೋಡಿಂಗ್ 5 ಬಾಕ್ಸ್ ಇತ್ತು. ಅದಂತ ಇನ್ನೊಂದು ಬಾಡಿಗೆ ಬಂತು. ಇಂದಿರಾನಗರಿಗೆ 3 ಬಾಕ್ಸ್ ಇತ್ತು. ಇದು ನೋಡ್ತಾ ಇರ್ಬೋದು. ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಪಿಕಪ್ ಲೊಕೇಶನ್ ಬಂದುಬಿಟ್ಟು 12 ಕಿಲೋಮೀಟ್ರ್ ಇತ್ತು. ಒಂದು ಡ್ರಾಪು 12 ಕಿಲೋಮೀಟ್ರ್ ಬಂದುಬಿಟ್ಟು ಇಷ್ಟು 3 ಬಾಕ್ಸ್ ಅನ್ಲೋಡ್ ಮಾಡಿದ್ವಿ. 3 ಬಾಕ್ಸು ಅನ್ಲೋಡ್ ಮಾಡ್ತಾಯಿದ್ದ ಹುಡುಗ. ಅನ್ಲೋಡ್ ಆಯ್ತು ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು 3 ಬಾಕ್ಸು ಅನ್ಲೋಡ್ ಮಾಡ್ದೆ. ಅದ ನಂತರ ಟ್ರಿಪ್ಪು ಇನ್ನೊಂದು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಹೊರಡ್ತಾ ಇದ್ವಿ ಇಂದಿರಾನಗರಿಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡ್ತಾ ಇರ್ಬೋದು. 10 ಕಿಲೋಮೀಟರ್ ಇತ್ತು. ಅದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ವಿ. ಬೇಗ ಅನ್ಲೋಡ್ ಮಾಡ್ತಾಯಿದ್ದ ಹುಡುಗ ಇವನೇ ಒಬ್ಬನೇ ಅನ್ಲೋಡ್ ಮಾಡ್ತಾಯಿದ್ದ. ಅನ್ಲೋಡ್ ಮಾಡಿಬಿಟ್ಟು ನಾನು ಒಳಗಡೆ ಹೋಗ್ತಾಯಿದ್ದೆ. ಒಳಗಡೆ ಹೋಗ್ಬಿಟ್ಟು ಫುಲ್ಲು ರಶ್ ಇತ್ತು. ಅದ ನಂತರ ಟ್ರಿಪ್ ಎಂಡ್ ಮಾಡಿದೆ. ಆನಂತರ OTP ಕೇಳಿದೆ. OTP ಕೊಟ್ಟ. ಬೇಗ ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಆನ್ಲೈನ್ ಪೇಮೆಂಟ್ ಆಯಿತು. ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಡಿ, ಯಾಕಂದರೆ ಆನ್ಲೈನ್ ಆಗಿದೆಯಲ್ಲ. ಅದಂತ ರೇಟಿಂಗ್ ಕೊಟ್ಟು ಹೊರಗಡೆ ಬಂದೀನಿ ನಾನು. ₹283 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 2.6 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಮನಿ ಶಿಫ್ಟಿಂಗ್ ಇತ್ತು. ಬೇಗ ಲೋಡಿಂಗ್ ಮಾಡಿದ. ಇವ ಇತ್ತು ನೇಪಾಳಿದ ಹುಡುಗ. ಬೇಗ ಲೋಡಿಂಗ್ ಮಾಡಿದ್ರು. ಇಲ್ಲೇ ಹಿಂದ್ಗಡೆನೇ ಗಾಡಿಯಲ್ಲೇ ಕೂಡಿಸ್ಕೊಂಡ್ಬಿಟ್ಟೆ. ಎಷ್ಟೊಂದು ಐಟಮ್ ಇತ್ತು ನೋಡಿ. ಅವ್ರು ಲೋಡಿಂಗ್ ಆಯಿತು. ಆದ ನಂತರ ಗ್ಯಾಸ್ ಎಲ್ಲ ತೊಗೊಂಡು ಬಂದಿರು. ಲೋಡಿಂಗ್ ಆದ ನಂತರ ಡ್ರಾಪ್ ಲೊಕೇಶನ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ 1.800 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಲೋಡಿಂಗ್ ಎಲ್ಲ ಅನ್ಲೋಡ್ ಆಯಿತು.
ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ತೋರಿಸ್ತು. ಆದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕ್ಯಾಶ್ ಕೊಟ್ಟಿದ್ರು ಕಸ್ಟಮರು ಲೇಡೀಸು. ಅದಾದ ನಂತರ ಕಸ್ಟಮರ್ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೊಡೋ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. 714 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ 1 ಕಿಲೋಮೀಟರ್ ಇತ್ತು. ಕಸ್ಟಮರ್ ಬೇಗ ಲೋಡ್ ಮಾಡಿದ. 3 ಐಟಮ್ ಇತ್ತು. ಲೋಡಿಂಗ್ ಆಯಿತು. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಹೊರಡ್ತಾ ಇದ್ದೀವಿ. ಇವಾಗ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡ್ತಾ ಇರ್ಬೋದು. ಎಷ್ಟು ಕಿಲೋಮೀಟರ್ ಇದೆ ಅಂತ 13 ಕಿಲೋಮೀಟರ್ ಇತ್ತು. ಬೆಂಗಳೂರಿನ ಟೆಕ್ ಪಾರ್ಕ್ ಅಂತ ಇದೆ. ಎಲ್ಲಿದೆ ಅಂತ ಬೆಳ್ಳಂದೂರು ಅಂದರೆ ಫುಲ್ ಇಂಡಸ್ಟ್ರಿ ಏರಿಯಾ. ಎಲ್ಲ ಸಾಫ್ಟ್ವೇರ್ ಕಂಪ್ನಿ ಇರುತ್ತೆ. ಇಲ್ಲಿ ಬಂದುಬಿಟ್ಟೆ ನಾನು ಅನ್ಲೋಡ್ ಮಾಡೋಕ್ಕೆ. ಅನ್ಲೋಡ್ ಮಾಡಿದ್ರು ನೋಡ್ತಾ ಇರ್ಬೋದು. ನಾನು ವೀಡಿಯೋ ಕೂಡ ಮಾಡಿದ್ದೀನಿ. ಅನ್ಲೋಡ್ ಮಾಡಿದ್ರು ಕಸ್ಟಮರ್ ಬಂದುಬಿಟ್ಟು ಅನ್ಲೋಡ್ ಆದ ನಂತರ ಶಾರ್ಟಾಗಿ ವೀಡಿಯೋ ಮಾಡಿದ್ದೀನಿ ನೋಡಿ. 3 ಐಟಮ್ ಇಳಿಸ್ತಾವ್ರೆ. ನಾನು ಅವನ ಕೈಯಲ್ಲಿ ಕೊಟ್ಟೆ. ಅನ್ಲೋಡ್ ಆದ ನಂತರ ಇದೆ ನೋಡಿ. ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಬಂದುಬಿಟ್ಟು ನಾನು ಅಲ್ಲ ಮಾಡಿದೆ. ಯಾಕಂದರೆ ಸಾಫ್ಟ್ವೇರ್ ಕಂಪ್ನಿ ಬೆಂಗಳೂರಲ್ಲಿ ಬೆಳ್ಳಂದೂರಲ್ಲಿ. ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಕಂಪ್ಲೀಟೆಡ್ ಅಂತ ಬಂತು. ಅಂದರೆ ಕ್ಯಾಶ್ ಕಲೆಕ್ಟ್ ಕೊಟ್ಟೆ. ಕಸ್ಟಮರ್ ಫೋನ್ಪೇ ಮಾಡಿದರು. ಅದಾದ ನಂತರ ಕಸ್ಟಮರಿಗೆ ರೇಟಿಂಗ್ ಕೊಟ್ಟು 4 ರೇಟಿಂಗ್ ಕೊಡೋ ನಂತರ ಆರ್ಡರ್ ಕಂಪ್ಲೀಟೆಡ್ ಆಯಿತು. ಈಗ ಬಂತು. ವಿಡಿಯೋ ಮಾಡೋಕ್ಕಾಗಿಲ್ಲ. ಹೊಸಪಳ್ಳಿ ಇದೆ ನೋಡ್ತಾ ಇರ್ಬೋದು. ಟ್ರಾಫಿಕ್ ಭಾಳ ಇದೆ. ಪಿಕಪ್ ಲೊಕೇಶನ್ ಬಂತು. 8 ಕಿಲೋಮೀಟರ್ ತೋರಿಸ್ತಾ ಇತ್ತು. ಯಾಕಂದರೆ ನಾನು ಫ್ಲೇವರಲ್ಲಿದ್ದೆ. ಅದಾನಂತರ ತಳಗಡೆ ರಾಂಗ್ ರೂಟಲ್ಲಿ ಬಂದುಬಿಟ್ಟು 3 ಕಿಲೋಮೀಟರ್ ಆಯಿತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಲೋಡಿಂಗ್ ಮಾಡಿದ್ರು ಕಸ್ಟಮರು. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಓಡ್ತಾ ಇದೆ. ಎಷ್ಟು ಕಿಲೋಮೀಟರ್ ಇರುತ್ತೆ? 9.500 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡ್ತಾಯಿದ್ರು ನೋಡಿ. ಒಂದೇ ಕೈಯಲ್ಲಿ ಹೆಂಗೆ ತೊಗೊಂಡೋಗ್ತವ್ರು ಕಸ್ಟಮರು. ಇದು ಅನ್ಲೋಡ್ ಆಯಿತು. ಇದು ನೋಡಿ ಅಲ್ಲಿ ಹೋಗಿ ನಾನು ಗೋಡನ್ ಒಳಗಡೆ ಹೋಗ್ತೀನಿ. ಇದು ಟೆಂಟರ್ಸ್ ಗೋಡನು. ಇದನ್ನು ಬರ್ಡೇ ಪಾರ್ಟಿ ಇತ್ತಂತೆ. ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಬಂದರು. ನಂತರ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ನನ್ನ ಹತ್ರ QR ತೊಗೊಂಡ್ರು. QR ತೊಗೊಂಡು ಅವರು 10,000 ಫೋನ್ಪೇ ಮಾಡಿದ್ರು. ಮಾಡಿದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಬೆಳಗಿನ ಜಾವ 11 ಗಂಟೆಯಿಂದ ನೈಟ್ ಜಾವ 1 ಗಂಟೆವರೆಗೂ ಮಾಡಿದೆ. ಟುಡೇ ಅರ್ನಿಂಗ್ ಆಯಿತು 4,116 ರೂಪಾಯಿ ಅರ್ನಿಂಗ್ ಆಗಿದೆ. ನೋಡ್ತಾ ಇರ್ಬೋದು ಟುಡೇ ಅರ್ನಿಂಗ್.